ಪುಟ್ಟ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ನಾವು ಇವತ್ತು ಒಂದು ಬಿಗ್ ಅಪ್ಡೇಟ್ ನೋಡೋಣ KCET 2026 ಬಗ್ಗೆ. ಸೊ KCET 2026 ಅಪ್ಲಿಕೇಶನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನಿಮಗೆ KCET ಎಕ್ಸಾಮಿನೇಷನ್ ಡೇಟು ಸಹ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಈ ವಿಚಾರ ಗೊತ್ತಿರಲಿ, KCET ಎಕ್ಸಾಮಿನೇಷನನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡುತ್ತೆ. ಜೊತೆಗೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಸಹ KCET ಜೊತೆಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ KEನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ಕಂಡಕ್ಟ್ ಮಾಡುತ್ತೆ. ಸೊ ಈಗ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನೋಟಿಫಿಕೇಷನ್ ಬಂದಿದೆ. ಈ ವರ್ಷದ KCET 2026ನ ಅಪ್ಲಿಕೇಶನ್ ಓಪನ್ ಆಗಿದೆ ಅಂತ, ಅಂದರೆ ಇನ್ನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟರ ಬಗ್ಗೆ ನೋಟಿಫಿಕೇಷನ್ ಬಂದಿದೆ. ಅದರ ಡೀಟೇಲ್ಸ್ ನೋಡೋದಾದರೆ ಎಕ್ಸಾಮಿನೇಷನ್ ಡೇಟ್ ಯಾವತ್ತಿದೆ, ಹಾಗೆ ಅಪ್ಲಿಕೇಶನ್ ಯಾವತ್ತಿಂದ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಸೊ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, KCETಯಿಂದ ಸೊ ಅಪ್ಲಿಕೇಶನ್ ಓಪನ್ ಡೇಟ್ ಜೊತೆಗೆ ಎಕ್ಸಾಮಿನೇಷನ್ ಡೇಟ್ಸು ಸಹ ಅನೌನ್ಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಡೇಟ್ ನೋಡೋದಾದರೆ ನಿಮಗೆ ಅಪ್ಲಿಕೇಶನ್ ಬಂದು ನಿಮಗೆ ಈ ಮಂತ್ ಜನವರಿ 17ದಿಂದ ಅಪ್ಲಿಕೇಶನ್ ಓಪನ್ ಇದೆ. ಜನವರಿ 17th, ಈ ಮಂತು 17th ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಾದ ನಂತರ ನಿಮಗೆ ಆಲ್ಮೋಸ್ಟ್ 1 ಮಂತ್ ಡ್ಯುರೇಷನ್ ಇರುತ್ತೆ ಅಪ್ಲಿಕೇಶನ್ಗೆ. ಸೊ ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಎಕ್ಸಾಮಿನೇಷನ್ ಡೇಟ್ಸು ಸಹ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಒಂದ್ಸರಿ ಅಪ್ಲಿಕೇಶನ್ ಓಪನ್ ಮಾಡಿದಾದ್ಮೇಲೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಮುಂದೆ ವಿಡಿಯೋ ಮಾಡ್ತಿರ್ತೀನಿ ನಾನು ನಿಮಗೆ. ಸೊ ಈಗ ಎಕ್ಸಾಮಿನೇಷನ್ ಡೇಟ್ ನೋಡೋದಾದರೆ ನಿಮಗೆ 23rd ಏಪ್ರಿಲ್ 23rd ಮತ್ತು ಏಪ್ರಿಲ್ 24th ಎಕ್ಸಾಮ್ ಇರುತ್ತೆ. 2 ಡೇಸ್ ಇರುತ್ತೆ. ಆ 2 ಡೇಸ್ನಲ್ಲಿ ಫಸ್ಟ್ ಡೇ 23rd ಏಪ್ರಿಲ್ ಬಂದು ಥರ್ಸ್ಡೇ ನಿಮಗೆ 2 ಸ್ಲಾಟಲ್ಲಿ ಎಕ್ಸಾಮ್ ಇರುತ್ತೆ. ಒಂದು ಫಿಸಿಕ್ಸ್ ಬಂದು ನಿಮಗೆ 10:30 11:50 ಇರುತ್ತೆ ಎಕ್ಸಾಮ್ ಫಿಸಿಕ್ಸ್. ಆಮೇಲೆ ಮಧ್ಯಾಹ್ನ 2:30 3:50 ನಿಮಗೆ ಕೆಮಿಸ್ಟ್ರಿ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ಬಂದು ನಿಮಗೆ 24th ಏಪ್ರಿಲ್ ಶುಕ್ರವಾರ ಬಂದು ನಿಮಗೆ 10:30 11:50 ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ. ಆಮೇಲೆ ಮಧ್ಯಾಹ್ನ 2:30 3:50 ನಿಮಗೆ ಬಯಾಲಜಿ ಇರುತ್ತೆ. ಸೊ ಇದು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ. ಯಾರಾದರೂ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳು ಏನಾದರೂ ಇದ್ದರೆ ಅವರು ಎಕ್ಸ್ಟ್ರಾ ಎಕ್ಸಾಮನ್ನು ಬರೀಬೇಕಾಗತ್ತೆ, ಲ್ಯಾಂಗ್ವೇಜ್ ಎಕ್ಸಾಮನ್ನು. ಅವರು ಯಾರು ಅಂತಂದರೆ ಇಲ್ಲಿ ನೋಡಬಹುದು ನೀವು, ಬೆಂಗಳೂರು, ಬೆಳಗಾವಿ, ವಿಜಯಪುರ, ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇರುತ್ತೆ ಎಕ್ಸಾಮಿನೇಷನ್ನು. ಈ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳು ಅಂತ. ಏನದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ನೋಟಿಫಿಕೇಷನ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಅಪ್ಲಿಕೇಶನ್ ಓಪನ್ ಆದಾಗ ಮತ್ತು ಅಲ್ಲಿ ಡಿಫ್ರೆಂಟ್ ಕ್ಲಾಸಸ್ ಬರುತ್ತೆ, ಅದ್ರ ಬಗ್ಗೆನೂ ಸಹ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂತಹ ಗಡಿನಾಡು ಮತ್ತು ಹೊರನಾಡು ಕನ್ನಡಿಗ ಸ್ಟೂಡೆಂಟ್ಸು ಲ್ಯಾಂಗ್ವೇಜ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಲ್ಯಾಂಗ್ವೇಜ್ ಎಕ್ಸಾಮ್ ಬಂದು ನಿಮಗೆ 22nd ಏಪ್ರಿಲ್ ಬುಧವಾರ ನಿಮಗೆ 10:30 11:00 ಎಕ್ಸಾಮ್ ಇರುತ್ತೆ. ಅದು ನಿಮಗೆ ಆಲ್ಮೋಸ್ಟ್ 8ನೇ ತರಗತಿಯ ಮಟ್ಟದವರೆಗೂ ಇರುತ್ತೆ ಕನ್ನಡ. ಅದಕ್ಕೆ ನಿಮಗೆ ಟೋಟಲ್ ಬಂದು 50 ಮಾರ್ಕ್ಸ್ ಇರುತ್ತೆ ಅದಕ್ಕೆ ನಿಮಗೆ. ಸೊ ಆ 50 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಮಿನಿಮಮ್ ಎಲಿಜಿಬಿಲಿಟಿ ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ ಅದು. ಸೊ ನಿಮಗೆ ಇಷ್ಟ ಆಯಿತು, ಮತ್ತು ಯಾವುದೇ ಮಾರ್ಕ್ಸಲ್ಲಿ ಚೇಂಜಸ್ ಇಲ್ಲ. ಲಾಸ್ಟ್ ಇಯರ್ ಯಾವ ಥರ ಇತ್ತು, ಮೊದಲಿಂದ ಯಾವ ಥರ ಇದೆ. ಫಿಸಿಕ್ಸ್ 60 ಕ್ವಶನ್ಸ್, ಕೆಮಿಸ್ಟ್ರಿ 60 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 60 ಕ್ವಶನ್ಸ್, ಬಯಾಲಜಿ 60 ಕ್ವಶನ್ಸ್, 60 ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. 60 ಕ್ವಶನ್ಸು 60 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಇಷ್ಟಾಯಿತು ಕಂಪ್ಲೀಟ್ KCET ಅಪ್ಲಿಕೇಶನ್ ಬಗ್ಗೆ. ಈಗ ಇನ್ನೇನು 17th ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಕ್ಕೆ ನೀವು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಫೋಟೋ ಆಗಲಿ, ಸಿಗ್ನೇಚರ್ ಆಗಲಿ, ಮತ್ತು ನಿಮಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಇವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಮತ್ತೆ ಸಿಗೋಣ. ಅಲ್ಲಿ ಯಾವ ಥರ ಅಪ್ಲೈ ಮಾಡೋದು ನಿಮಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಅಲ್ಲಿ ಡಿಫ್ರೆಂಟ್ ಲೆಂದಿ ಪ್ರೊಸೀಜರ್ ಬರುತ್ತೆ ನಿಮಗೆ ಅಪ್ಲಿಕೇಶನಲ್ಲಿ. ಸೊ ಅದಕ್ಕಾಗಿ ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.